आम्ही मेलो आम्ही ट्रॉफिक मध्ये किती 3 महिने किती तास थांबता तुम्ही इकडे? इथं 12 तास 11 तास 12 तास इथं थांबायचं, इथून नंतर तिकडे जायचं. ಅಲ್ಲ ಡ್ರೈವರ್ ಒಳಗೆ ಮ್ಯಾಗ ಎಷ್ಟು ಕಾಳಜಿ ಯಾಕೆ ಬಂತಂತ ಡ್ರೈವರ್ ಒಳ ಮ್ಯಾಗ ಎಷ್ಟು ಕಾಳಜಿ ಯಾಕೆ ಹೆಂಗೇನು ಬಂತಂತ ಅನ್ಯಾಯ ಮಾಡೋದ ಏನ್ ಅಣ್ಣ? ಈಗ ನಮಗೆ ನಾಷ್ಟ ಇಲ್ಲ ಏನ್ ಮಾಡೋದು ಈಗ ಗೈಸ್ ನನ್ನ ಹೊಸ ಬ್ಲಾಗಿಗೆ ಸ್ವಾಗತ. ಗೈಸ್ ನೋಡ್ರಿ, ಇವತ್ತ ಶುಗರ್ ಕೇನ್ ರೈಡರ್ಸ್ ಅಂದ್ರೆ ಡ್ರೈವ್ ಮಾಡ್ತಾರಲ್ರಿ ಟ್ರ್ಯಾಕ್ಟರ್, ಅವ್ರಿಗೆ ಕೊಡಾತೇವ್ ಗೈಸ್. ಟಿಫಿನ್ ನಾಷ್ಟಾ ಮತ್ತೆ ಖಾರ ಕೊಡಾತೇವ್ರಿ, ಮತ್ ವಾಟರ್ ಬಾಟಲ್ ಇಲ್ಲ ಐತ್, ನಿಮ್ ತೋರಿಸ್ತೇನೆ ನೋಡ್ರಿ ಗೈಸ್. ನಮ್ ಹುಡುಗರು ಇವತ್ ಕಡಿಮೆ ಅದಾರ ಗೈಸ್, ಬಾಳ ಮಂದಿ ಅದ್ದೇ ಇಲ್ಲ, ಸುಮ್ಮ ಮಕ್ಕೊಂಡ್ಬಿಟ್ಟಾರ. ನಿನ್ನೆ ಮೀಟಿಂಗ್ ಮಾಡಿದಾಗಂತ್ರು ಬರ್ತೇನೆ ಅಂತ ಹೇಳ್ತಾರ್ರಿ, ಈಗ ಯಾರು ಬರುದಿಲ್ಲ ನೋಡ್ರಿ. ಈಗ ಇಷ್ಟ ಮಂದಿ ಅದೇವ್ ನಾವ. ಅಂತಲ್ಲ नाश्ता दी व्यवस्था करल्यात म्हणते ड्रायव्हर असते आमचं एक युथ कम्युनिटी म्हणून आहे, ते आम्ही सगळ्यांनी हेल्प करून घेत होतो की वारास की बरोबर यावा सगळे ಒಂದ ಸಾಕ್ ಬಾ दादा नाश्ता करे ನಾಷ್ಟಾ ಕರೆ अनुराग ಕ್ಲಿಪ್ಸ್ ಗೆ ಬೇ ಅಣ್ಣ फोन बाद झाले ತಗೋರಿ ಯಾರ ಪ್ಲೇಟ್ ಕೂಡ ಕೊಡು, ಅಲ್ಲಿ ಒಬ್ಬೊಬ್ರಿಗೆ ಕೊಡಿವ್ರಿ. पहिला नाश्ता देवा बे माना, ए प्लेट कोडिले कोडकोन दोगनी प्लेट ಎಲ್ಲಾರ್ಗೂ. पाणी बॉटल इकडे ಇಲ್ಲ ಜಾಸ್ತಿ दादा यशा आम्ही हेल्प करत राहतो. आज इथे म्हटलं असं ट्रॅफिक त्यानं बघितलं आणि थांबल्याशी म्हणून आज काहीच नाही. रोज आम्ही मेलो आम्ही ट्रॉफिक मध्ये किती महिने झाले ट्रॉफिक 3 महिने. किती तास थांबता तुम्ही इकडे? इथं 12 तास 11 तास 12 तास इथं थांबायचं, इथून नंतर तिकडे जायचं. तेच म्हणून आम्ही इथे कोणतं तुमच्या ओळखीचे असलं तर सगळं जरा बघा त्याला हाका मार नाश्ता ಮಾಡ್ಸಾ ಕರಿ ಬೈ ಇಲ್ಲ ದಾರ್ ನೋಡಿ ಅವ್ರಿಗೆ ಕೂಡ ನಾನಾ ಕರಿತೀನಿ ತಗೋರಿ ಅಂಕಲ್ ನೀವು ಬರ್ತಾವ ಬರ್ರಿ ಮತ್ತೆ ಯಾರು ನೆನ್ ತಕೊಳ್ಳಿ ಮತ್ತೆ ಬರಾತಾರ್ರಿ ಇಲ್ಲೇ ಈಗ ಬರೋದು ಲೇಟ್ ಆಗ್ತಿದ್ ಬರುದು. ಈಗ ಮುಂದೆ ಹೋಗ್ತೇವಲ್ರಿ ನಾವು 5-6 ಗಾಡಿ ಬಿಡ್ತಾರೆ ಈ ಕಡೆ, ಮತ್ತ ಅವ್ರ ಈ ಕಡೆ ಇಲ್ಲಿ ಬಂದ್ ಮುಡ್ತಾರ. ಅಲ್ಲಿಂದ ಜಾಸ್ತಿ ಸಿಗೋದು ಅಲ್ಲಿ ನಿಮ್ಗೆ ಬಸ್. ಟೋಟಲ್ ಎಷ್ಟು ತಾಸು ನಿಂದಿರ್ತೀರಿ ಇಲ್ಲಿ? 24 ತಾಸ. ಇವಾಗ ನೋಡ್ರಿ ನಿನ್ನೆ ನೈಟ್ ಬಂದಿದ್ವಿ ಎಲ್ಲಾ ಗಾಡಿ ಸಮೋರಿ ಬಿ ಸೌಂಡ್ ಕ್ವಾಲಿಟಿ ಗಾಡಿ 8-9 ಗಂಟೆಗೆ ಬಂದಿದ್ವಿ, ಇನ್ನೂ ಹೋಗಿಲ್ಲ. ಇವಾಗ ನೈಟ್ ಇವನು ನೀ ಎಷ್ಟು ಗಂಟೆ ಬಂದಿದ್ವು? 8 ಗಂಟೆಗೆ 8 ಗಂಟೆಗೆ ಬಂದಾರ, ಇನ್ನು ಹೋಗಿ ಮುಟ್ಟಿಲ್ಲ ರಾತ್ರಿ. ಟೋಟಲ್ 24 ತಾಸು ಬೇಕು ಇಲ್ಲಿ 24 ತಾಸು ಖಾಲಿ ಆಗಾಕ 24 ತಾಸು 2 ದಿನ ಇಲ್ಲೇ 2 ದಿನ ಇಲ್ಲೇ 2 ದಿನ ಇಲ್ಲಿ ತುಂಬೋದು. ಒಂದ್ ದಿವಸ ಅಂದ್ರೆ 3 ದಿವಸ ಒಂದ್ ಗಾಡಿ ಖಾಲಿ 3 ದಿನಕ್ಕೆ ಒಂದ್ ಗಾಡಿ 4 ದಿವಸ ಆಗತ್ರಿ ತುಂಬ್ಕೊಂಡ್ ಇಲ್ಲಿ ಬಂದ್ ನಿಂದ್ರಕ, ಮತ್ ಒಳಗ್ ಹೋಗಕ್ಕ ಒಂದ್ ರಾತ್ರಿ ಪೂರ್ತಿ ಆಗತ್ತ, ಮತ್ತೆ ಖಾಲಿ ಆಗ್ಬೇಕಾದ್ರೆ 2 ದಿನ 24 ಒಂದ್ ರಾತ್ರಿ ಒಂದ್ ಅಗಲಿ ಅಲ್ಲಿ ಒಳಗ ಇದಾಗ್ತವ್ರಿ. ಈಗ ಒಂದ್ ರಾತ್ರಿ ಒಂದ್ ಅಗಲಿ ಇಲ್ಲಿ 24 ತಾಸು ಈಗ ಅಲ್ಲಿ ಹೊಲದೊಳಗ್ ತುಂಬ್ಬೇಕಾದ್ರೆ ಅಲ್ಲಿ ಒಂದು ಹೆಚ್ಚು ಕಡಿಮೆ 4 ತಾಸು 5 ತಾಸು ಹೋಗುದು. ಅಲ್ಲಿಂದ ಬಂದ್ ರೋಡಿಗೆ ಎಲ್ಲ 2 ದಿನ ಮನಿಗ್ ಹೋಗಾಕ 3 ದಿನ 3 ದಿನ
ಇಲ್ಲಿ ಲೋಕಲ್ ಇದ್ದವರಿಗೆ ಸಾಧಾರಣ ಸ್ವಲ್ಪ ಅನುಕೂಲ ಆಗ್ತೈತಿ ನೈಟ್ ಆದ್ರೂ ಹೋಗಿ ಮನೆ ಮುಟ್ತಾರೆ. ಗಾಡಿ ಖಾಲಿ ಆಯ್ತು ಮತ್ತ್ ತುಂಬಾ ಮನೆ ಅಂತೂ ನೋಡುವಂಗಿಲ್ಲ. ಬೇರೆ ಊರ್ದಿಂದ ಬಂದಾಗ ಒಂದ್ ತ್ರಾಸ ಆಗ್ತೈತಿ. ಅಂದ್ರೆ ನಾವೀಗ ಲೋಕಲ್ ಅರಿವಿ ಇಲ್ಲಿ 10-20 ಕಿಲೋಮೀಟರ್ ಒಳಗ್ ಮನೆಗೆ ಹೋಗಿ ಮುಟ್ತೀವಿ. ಈಗ ಅವರೆಲ್ಲ ಬೇರೆ ದಿನ ಮಹಾರಾಷ್ಟ್ರ ಬಂದಿದ್ದ ಕೊಪ್ಪಳದಿಂದ ಬಂದಿದ್ದಾರ ಅವ್ರಿಗೆಲ್ಲ ಏನ್ ನಡೆಯೋದಿಲ್ಲ. ಅವರು ಇದೇ ಫ್ಯಾಕ್ಟ್ರಿ ಬರ್ತಾರೆ. ಅವ್ರು ಇಲ್ಲೇ ಬರ್ತಾರೆ. ಅವ್ರು ಫ್ಯಾಕ್ಟ್ರಿ ಉಳಿಬೇಕು ಇಲ್ಲ ಸೀದಾ ಅವ್ರ ದಡ್ಡಿಗಳು ಹೋಗ್ಬಿಡ್ತಾರೆ. ನೀವು ಕೊಪ್ಪಳದವ್ರ? ಹಾ ನಾವ್ ಇಲ್ಲೇ ಹಳ್ಳಿ ಜೋಗನ್ ಕೊಪ್ಪದವ್ರು. ಮತ್ತೆ ಈಗ ಅಲ್ಲಿಂದ ಬಂದ ಈಗ ಗಾಡಿ ಹಚ್ಚಿ ಒಳ್ಳೆ ಹೋಗ್ಬೇಕಂದ್ರ ದೂರ ಅದಾವ್ರಿ ನಮ್ ನಿಗದಿ ತಕ ಅಲ್ಲಿ. ಈಗ ನಮಗ್ ಬೈಕ್ ಇಲ್ಲ ಏನಿಲ್ಲ, ಇಲ್ಲೇ ಮತ್ತೆ ಈಗ ದವಾಖಾನ ಅಲ್ಲಿ ಹೋಗದ ಖಾಲಿ ಆಗೋಮಟ ಇಲ್ಲೇ ಬಿಡ್ರಿ ಒಟ್ಟ. ಏನಿದ್ರು ಊಟ, ಖಾಲಿ ಆಗೋ ಗೀಟ ವರೆಗೆ ಎಲ್ಲ ಇಲ್ಲೇ ನೋಡ್ಕೊಂಡ್ ಇಲ್ಲೇ ಉಳ್ಬೋದು. ಡಬ್ಬಿ ತರ್ತೀರಿ? ತರ್ತೇವಿ. 2 ದಿವಸ ಡಬ್ಬಿ ಕೊಡ್ಬೋದು ನಮ್ಗೆ. 6 ಕೊಟ್ರು 5 ರೂಪಾಯಿ ಕೊಡ್ತಾರ ಇಟ್ರಿ. ಊಟನ ಆಗ್ತಿದ್ರಿ 24 ತಾಸ ಒಳಗ. ಇಲ್ಲಾಂದ್ರ 3 ಊಟ ಅಂದ್ರ 6 ಊಟ ಆಗ್ತಿವಿ. 6 ಊಟ 6 ಊಟನಾಗ 2 ಊಟ ಕಟ್ಟಿ ಕೊಡ್ಬೋದು. ಮತ್ತೆ 2 ಮೇಲೆ ಕಟ್ಟಿ ಕೊಟ್ಟಿದ್ದು ಅದ್ರಕ್ಕಿಂತ ಜಾಸ್ತಿ ಇಟ್ರೆ ಅದು ಸರಿ ಉಳಿಯೋದಿಲ್ಲ. ಮತ್ತೆ ಏನ್ ಮಾಡಾಗ್ಬಿಡ್ತಿ, ಮತ್ತೆ ಬೇರೆ ತಗೋಬೇಕು. ಅಲ್ಲಿ ಎಲ್ಲಾ 24 ತಾಸ ಆದ್ರೆ ಊಟದ ಪ್ರಾಬ್ಲಮ್ ಆಗುತ್ತೆ. ಎಲ್ಲಾ ಬರೋಬ್ಬರಿ ಐತಿ, ಇವತ್ತು ಊಟದ ಪ್ರಾಬ್ಲಮ್. ಈಗ 24 ತಾಸ ಆಗತ್ತೆ. ಈಗ ಹೊಲ್ದಾರ ಎಷ್ಟ್ ಕೊಟ್ಟಾರ ಹೇಳ್ರಿ? 2 ದಿವಸದ ಊಟ, 2 ಊಟ ಕಟ್ಕೊಡ್ಬೋದು ಏನಿದ್ರು. 3ನೇ ಊಟ ಅದು ಬದುಕ್ತೇತು ಉರ್ಲಿ ಬದುಕ್ತೇತು ಗೊತ್ತಿಲ್ರಲ್ಲ ಅನ್ನ. ಈಗ ನೋಡ್ರಿ ಗರಮ್ನ್ಯಾಗ ಗರಮ್ನ್ಯಾಗ ತಡ್ಕೋದಿಲ್ಲ. ಈಗ ಥಂಡಿನೂ ಐತೆ, ಥಂಡಿ ಇದ್ರೆ ನಡೀತೈತಿ, ಅನ್ನ ತಡಿಯೋದಿಲ್ಲ. ಈಗ ರೊಟ್ಟಿ ಮಾಡ್ಕೊಂಬಂದ್ರೆ ನಡೀತೈತಿ, ಬಾಜಿ ತಿಳಿಯೋದಿಲ್ಲ. ಹೋದ್ರೆ ಗರಂ ಜಾಸ್ತಿ ಆಗ್ತೈತಿ, ಗಾಳಿ ಆಡಲ್ಲ. ಅವಾಗ ಏನಿದ್ರು ಹಾಳಾಗ್ತೈತಿ. ಹಂಗಾಗಿ ರೈಸ್ ಏನಾರ ಇತ್ತಂದ್ರೆ ಎಲ್ಲ ಮತ್ತೆ ರೈತರು ನಮಗ್ ಒಣ ಚಟ್ನಿ ಎಲ್ಲಿ ಮಾಡ್ಕೊಡ್ತಾರ, ಪಲ್ಯನ ಹಾಕೊಡಾರಿ. ಏನ್ ಮಾಡಿ ಪಲ್ಯ ಏನಾರ ಕಟ್ಕೊಂಡ್ ಕುಡಿದೇವ್ಯಾ ಗರಂ ಹಾಳಾಗೋದು. 2 ದಿವಸ ಉಳಿದಿತ್ತ, 1 ದಿವಸ ಉಳಿದಿತ್ತು, 2 ದಿವಸ. ನೋಡ್ರಿ ಗೈಸ್, ಈಗ ಒಂದ್ ಲೊಕೇಶನ್ ಆತ್ರಿ, ಇನ್ನೊಂದ್ ಹೋಗಾತೇವ. ಅಲ್ಲೂ ಸಿಗ್ತಾರ ನಮ್ಗೆ ಸುಮಾರು 10 ಮಂದಿರ ಸಿಗ್ತಾರ್ರಿ. ಅಂದ್ರ ಡ್ರೈವರ್ಸ್ ನಮ್ಗೆ ಬಾಳ್ ಬೇಕಾಗ್ಯಾರ್ರಿ. ನಾವಂದ್ರು ಟ್ರೈ ಮಾಡ್ತೇವ ಅವ್ರಿಗೆ ಹುಡುಕಾಕ. ಲೆಟ್ಸ್ ಗೋ. ಅಣ್ಣ, ಇಲ್ಲಿ ಡ್ರೈವರ್ಸ್ಗಳಿಗ ಟಿಫಿನ್ ಕೊಡಾತೇವ, ಅದಕ್ಕೆ ಕಾರ್ ಹಚ್ಚೋ ಇಲ್ಲೇ ಡ್ರೈವರ್ಸ್ಗಳಿಗ. ಅವ್ರಿಗೆ ಸ್ವಲ್ಪ ಕರಿತೀವಿ ಅಣ್ಣ, ಡ್ರೈವರ್ಗಳಿಗೆ ಎಲ್ಲಾರ್ಗು. ಅಲ್ಲೇ ಗಾಡಿ ನಿಂತಾವಣ ಈಗ ನಿಂತಾವ ಹೋಗ್ಬೇಕಂತ ಕೇಳೋರು ನಿಂದಿರ್ತಾವ. ಈಗ ಎಲ್ಲ ಸಾಂಗು ನೀವ್ಯಾ ಕರೀದ್ ಬರ್ತೇವ. ಅಂಕಲ್, ನಿಮ್ಗೆ ನಾಷ್ಟಾ ಆಯ್ತು ಬರ್ರಿ. ಡ್ರೈವರ್ಗಳಿಗೆ ಅಲ್ಲಿ ಕಾರ್ ಕಡೆ ಹೋಗ್ರಿ, ಬರ್ರಿ. ಎಲ್ಲಾರು ಕರೀರಿ, ಸ್ವಲ್ಪ ನಾಷ್ಟಾ ಐತ್ರಿ ನಿಮ್ಗೆ. ಅಲ್ಲಿ ಹೋಗ್ರಿ ಕಾರ್ ಕಡೆ. ನಾಷ್ಟಾ ಅಲ್ಲಿ ಉಪ್ಪಿಟ್ಟು ಐತಿ ನೋಡ್ರಿ, ಬೇಕಾದ್ರೆ ಬರ್ಬೋದು ನೀವೀಗ. ಇಲ್ಲೇ ಕಾರ್ ನಿಂತೈತಿ ನೋಡ್ರಿ, ಲೆಫ್ಟ್ ರೋಡ್ ಕಡೆ. ಅಣ್ಣ, ನಾಷ್ಟಾ ಆಯ್ತು ನೋಡ್ರಿ, ಎಲ್ಲಾರು ಕರೀರಿ ಅಣ್ಣ. ಯಾರ ನಾಷ್ಟಾ ಇಲ್ಲದಿವೆ ನೋಡ್ರಿ ಗೈಸ್, ಇವ್ರದ ಲೈನ್ಗಳು ಎಷ್ಟು ಹೆವಿ ಇದಾವ. ಅಣ್ಣ, ನಾಷ್ಟಾ ಆಯ್ತು ನೋಡ್ರಿ, ಅಲ್ಲಿ ರೋಡ್ ಕಡೆ ಬರ್ರಿ. ಉಪ್ಪಿಟ್ಟು ಐತ್ ಬರ್ರಿ. ಮತ್ತೆ ಇದ್ದವ್ರಿಗೆ ಕರೀರಿ ಸ್ವಲ್ಪ. ಗೈಸ್, ಇದು ಶುಗರ್ ಫ್ಯಾಕ್ಟ್ರಿ ಕಡೆ. ಮತ್ತು ಲೈನ್ ನೋಡ್ರಿ ಎಷ್ಟು ದೊಡ್ಡದೈತಿ. ಟ್ರ್ಯಾಕ್ಟರ್ ಅಂತೂ ಕಡಿಮೆನಾಗ ಬರೀ ಸಿಗಾತಾವ. ಅಣ್ಣ, ನಾಷ್ಟಾ ಆಯ್ತು ನೋಡ್ರಿ. ಇಲ್ಲ, ಅಲ್ಲೈತ್ ನೋಡ್ರಿ, ಅಲ್ಲಿ ರೋಡ್ ಕಡೆ ನಾಷ್ಟಾ ಆಯ್ತು ನೋಡ್ರಿ. ಕರೀರಿ ಅಣ್ಣ, ಮತ್ತೆ ಯಾರಿಗೆ ಯಾರದಾರ ಕರೀರಿ. ಅಣ್ಣ, ನಾಷ್ಟಾ ಆಯ್ತು ನೋಡ್ರಿ. ಅಣ್ಣ, ಟ್ರ್ಯಾಕ್ಟರ್ ಡ್ರೈವರ್ಸ್ಗಳಿಗೆ ನಾಷ್ಟಾ ಐತ್ರಿ. ಇಲ್ಲೈತಿ, ಇಲ್ಲಿ ಕಾರ್ ನಿಂತೈತಿ. ಇದು ನಾವು ಯೂತ್ ಕಮ್ಯುನಿಟಿ ಇದಾವ್ರಿ, ಮತ್ತೆ ಹಿಂಗೆ ಹೆಲ್ಪ್ ಮಾಡ್ತೇವೆ ನಾವು. ಅದಕ್ಕೆ ನೀವು ಭಾಳ 2 ದಿನ ನಿಂದಿರ್ತೀರಲ್ರಿ ಲೈನ್ ಒಳಗೆ, ಅದಕ್ಕೆ ನಾವು ಮಾಡತ್ತೇವೆ. ಅಲ್ಲ, ಇಷ್ಟ ಕರುಣೆ ಯಾವಾಗಿಂದ್ರ ಬಂತ ಅಂತಿದ. ಇಲ್ಲ ಬರ್ರಿ ಅಂಕಲ್, ಅಲ್ಲ ಸ್ವಲ್ಪ ಮಾತಾಡ್ತೇನೆ ಬಾರೋ. ಹೇಳ್ರಿ. ಹಂಗ್ಯಾಗ ಮಾಡತಿ?
ಅಲ್ಲ ಡ್ರೈವರ್ ಒಳಗೆ ಮ್ಯಾಗ ಎಷ್ಟು ಕಾಳಜಿ ಯಾಕೆ ಬಂತಂತ गाडी अरे लाख रुपये दिले बघा तसं कुठल्या त्यांनी अरे ಈ ಡ್ರೈವರ್ ಒಳಗೆ ಮ್ಯಾಗ ಎಷ್ಟು ಕಾಳಜಿ ಯಾಕೆ ಹೆಂಗೇನು ಬಂತಂತ तास गंटले ನಿಂತಿರ್ತಾರಲ್ರಿ 4 ಗಂಟೆ ಯಾಕ್ರಿ ಒಂದು ನೈಟ್ ಅದ್ರಗೋಸ್ಕರ ನಮ್ಮ ಹುಡುಗರ ಹೊತ್ತಿಗಿಂದ ಏನಾದ್ರು ಒಂದ್ ಸಹಾಯ ಮಾಡ್ಬೇಕಂತ ಮಾಡತ್ತೀವಿ ಥ್ಯಾಂಕ್ ಯು ಬರ್ರಿ ನಾಷ್ಟ ಮಾಡ್ರಿ ಮತ್ತೆ ಹೇಳ್ರಿ ಅಂಕಲ್ ಯಾರ್ಯಾರು ಅದಾರ ಅವ್ರಿಗೆ ಈಗ ಹೋಗ್ಲಿ ಗೈಸ್ ನೋಡ್ರಿ ಪ್ಲೇಟ್ಗಳು ಇದ್ರಾಗ ಹಾಕಿ ಜುಗಾಡ್ ಮಾಡತ್ತೇವ್ ನಾವ ಹಾ ಬಸ್ ಅಣ್ಣ सांगतेनला आता ಅಣ್ಣ ಪ್ಲೇಟ್ ತಿಂದು ಇದ್ರಾಗ ಹಾಕ್ರಿ ಎಲ್ಲಾರು ಸ್ವಲ್ಪ ಪ್ಲೇಟ್ ಇದ್ರಾಗ ಹೋಗಿರಿ ಹೊರಗೆ ಹೋಗಿ ಲವತರ ಹಾಕ್ಬಿಟ್ಟು ನಾಷ್ಟ ಕರ್ತದಿಲ್ಲ ಶೇಕ್ ಅನ್ನೂರ್ ಹಾಕ ನೋಡ್ರಿ ಇಲ್ಲೇ ಫಾಕ್ಸಿ ಏನ್ ಜುಗಾಡ್ ಮಾಡ್ಯಾನ ಕುಡಿದೆ ತೋರಿಸ್ಲಿ ಎಲ್ಲಾರು ಕ್ಯಾಪ್ ತೆಗಿತಾರ ಅದ ಹಿಂದೆ ಗಟ್ಟಿ ಕಟ್ಟ್ಯಾನ ಅದಕ್ಕೆ ನಿಂದೇನಾಗ್ತಿ ತೋರಿಸ್ ಅಯ್ಯ ಬಿಚ್ಚಿದಾಗ ಅನ್ನಿಸ್ತಾರಲ್ಲ ಕುಂತಿದ್ದವ್ರ ಗೈಸ್ ನೋಡ್ರಿ ಸ್ವಲ್ಪ ಮಂದಿ ಅಲ್ಲೇ ಇದ್ದಾರ ಅವ್ರಿಗೆ ಕರ್ಯಾಕ್ ಬಾತೇವ್ ನಾ ಮತ್ತ ತರುಣ ಇವ್ರು ಬಂದಾರ ಇಲ್ಲಿ ನಿಂತಾರಲ್ಲಿ ಇವ್ರಿಗೆ ಅಂಕಲ್ ನಾಷ್ಟಾ ಮಾಡಿದ್ರಿ ಅಲ್ಲೇ ಮಾಡಿದ್ರಲ್ಲ ಅಲ್ಲಿ ಉಪ್ಪಿಟ್ಟು ಕೊಡಾತೀವ್ರಿ ನಾವು ಹಾ ಹೋಗ್ರಿ ಎಲ್ಲಾರು ಹೇಳ್ರಿ ಎಲ್ಲಾರ್ಗು ಹೇಳ್ರಿ ಸ್ವಲ್ಪ ಒಬ್ಬ ನಡ್ಕ ಬಂದ ನೋಡ್ರಿ ನಾವು ನಡಕ್ ಬಂದಿಲ್ಲ ಅಣ್ಣ ಅಲ್ಲಿ ನಾಷ್ಟ ನೋಡ್ರಿ ಇವ್ರ ಶುಗರ್ ಕೇನ್ ಖಾಲಿ ಮಾಡ್ಕೊಂಡು ಹಿಂಗ್ ಬರಾತಾರ ಅದಂದಡಿ ಎಬ್ಸು ಗೈಸ್ ಇಲ್ಲಿ ಒಬ್ರು ಮಕ್ಕೊಂಡಾರ ಅವ್ರಿಗೆ ಎಬ್ಸ್ತೇವ ಅಣ್ಣ ನಾಷ್ಟ ಆಯ್ತಲ್ಲಿ नाश्ता आहे ते जेवण सगळं उपीट आहे नाश्ताच म्हटलं मी अन्य ನಮ್ಮ ಮುಂದೆ ನೋಡಿ काय सा ಅಣ್ಣ ನಾಷ್ಟ ಐತಿ ಬರ್ರಿ ಅಲ್ಲಿ ನಾಷ್ಟ ಉಪ್ಪಿಟ್ಟು ಐತಿ ಡ್ರೈವರ್ಗಳಿಗ ಬರ್ರಿ ನಡಿ ಮಾವ ಹೋಗ್ರಿ ಮತ್ತೆ ನಾಷ್ಟ ಮಾಡಿ ಎಲ್ಲಿ ಹೋಗತ್ತೀರಿ ಎಲ್ಲರಿಗೂ ಹೇಳ್ರಿ ಅಂಕಲ್ ಸಬ್ಕೋ ಬೋಲು ಅವ ಅನ್ಯ ಎಲ್ಲಿ ನೋಡತ್ತ ನೀನು ಸಾತಾನ್ ತಗೋ ಚಲೋ ಬಾಯ್ ನಾಷ್ಟ ಉದರ್ ಡ್ರೈವರ್ಗಳಿಗ ನಡಿ ಅನ್ಯಾಯ ಮಾಡೋದ ಏನ್ ಅನ್ನ ಈಗ ನಮ್ಗೆ ನಾಷ್ಟ ಎಲ್ಲ ಏನ್ ಮಾಡೋದು ಈಗ ನಾಷ್ಟ ಎಲ್ಲ ಹೆಂಗ್ ಮಾಡೋದು ಈಗ ನಾಷ್ಟ ಮಾಡಿಲ್ಲ ನೀವ ಎಲ್ಲಿ ಮಾಡ್ತಿರೋ ಒಂದ್ ಇಟ್ಟು ಬರ್ಜಾ ಇಟ್ಟು ಯಾವಾಗ ಹಾಕಿದ್ದೆ ಹೌದಾ ಏನು ನೀ काय भी अन्य नाश्ता नहीं मने की नाश्ता नाही म्हणे काय करते आम्ही बी ये खाली आता हौदा 60 मारू होतं अन्य काय करता बे काय करतोय आम्ही बी काय करतोय किती होते तेवढे करतो नाटक करू चाया तर बघून देवा का आम्हाला कवड्या गाड्या असतील आमच्या नाही हो आम्ही बी युवक मंडळाकडून गेलोय चांगलं कलायचे खरं
आणल्या रीते काय की कमी अंतर नाही बरोबर आहे. एक 50 केजी पाप आणले पोराने करले आम्ही एक गोष्ट सांगतो वाईट म्हणून घेऊ नका. आम्ही सगळे पोरं मिळून घेतलेलं आहे. कोण आम्हाला काय हे केलं नाही, काय नाही. हेल्प करला बरं आहे ते का नाही खरं हाणल्या काय की इकडे बरोबर आहे. तुला ज्याच्यानुसार एवढ्या मोठ्या पोरात खेळलं गावणार बाराची आहे म्हणून तुम्ही अंगठा आणि करून पाहिजे तर